ವೇದವಲ್ಲಿ ಪ್ರಕರಣದ ಜೊತೆಗೆ ಮತ್ತೊಂದು ಪ್ರಕರಣ ಚರ್ಚೆಯಲ್ಲಿದೆ. ಅದು ಪದ್ಮಲತಾ ಪ್ರಕರಣ. 1986ರಲ್ಲಿ ನಡೆದಂತಹ ಪ್ರಕರಣ. 86ರಲ್ಲಿ ಅವರು ಮಿಸ್ಸಿಂಗ್ ಆಗ್ತಾರೆ, 87ರಲ್ಲಿ ಅವರ ಶವ ಪತ್ತೆ ಆಗುತ್ತೆ. ಕರೆಕ್ಟ್ ಸರ್? ಸ್ಕೆಲ್ಟನ್. ಎಸ್. ಸೊ ಆ ಪದ್ಮಲತಾ ಪ್ರಕರಣ ಹೇಗೆ ನಡೀತು, ಏನಿದು ಪದ್ಮಲತಾ ಪ್ರಕರಣ, ಇದರ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನ ನಾವೀಗ ಕೇಳ್ತಾ ಹೋಗೋಣ ಮೋಹನ್ ಅವರಿಂದ. ಸರ್, ಏನಿದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಈ ವೇದವಲ್ಲಿ ಪ್ರಕರಣದ ಜೊತೆಗೆ ಪದ್ಮಲತಾ ಪ್ರಕರಣವು ಕೂಡ ಸಿಕ್ಕಾಪಟ್ಟೆ ಜೋರಾಗಿ ಕೇಳಿ ಬರುತ್ತೆ. ನೋಡಿ, ವೇದವಲ್ಲಿ ಪ್ರಕರಣ 79ರಲ್ಲಿ ಆಯಿತು. ಅವರ ಹೇರಳೆಯವರು ಜೈಲಿಗೆ ಹೋದ್ರು, ಹೊರಗೆ ಬಂದರು. ಅದರ ನಂತರ ಆ ಕೇಸಲ್ಲೂ ಎಕ್ಕಿಟ್ಟೋದ್ರು. ಅದರ ನಂತರ ಅವರು ಬಂದು ಉಜಿರೆಯಲ್ಲಿ ಸುಮತಿಯನ್ನೇ ಇಟ್ಟುಕೊಂಡು ದಾಂಪತ್ಯ ಜೀವನವನ್ನು ನಡೆಸಿದ್ರು. ಆ ವಿಚಾರವನ್ನು ಯಾರೂ ಹೇಳುವುದಿಲ್ಲ. ಈಗ ಉಜಿರೆಯಲ್ಲಿ ನೀವು ಯಾರ ಹತ್ರ ಹೋಗಿ ಕೇಳಿದ್ರೆ ಆ ವಿಚಾರವನ್ನು ಹೇಳ್ತಾರೆ. ಅದು ಅಲ್ಲಿಗೆ ಮುಗಿಯಿತು. ಇವತ್ತಿಗೂ ಸಹ ಈ ಕಮ್ಯುನಿಸ್ಟ್ನವರು ವೇದವಲ್ಲಿ 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 ಅಂತ ಹೇಳ್ತಾರೆ. ಅದೇ ರೀತಿ ಮತ್ತೊಂದು ಕಮ್ಯುನಿಸ್ಟ್ನವರ ಪಾಪದ ಕೂಸು ಅಂದ್ರೆ ಪದ್ಮಲತಾ. ಸ್ಥಳೀಯ ಕಮ್ಯುನಿಸ್ಟ್ ಮುಖಂಡ ದೇವಾನಂದ ಅವರ ಮಗಳು. ಅವರ ಅಣ್ಣ ರವಿ ಅಂತ ಇದ್ರು. ಮತ್ತೊಂದು ಅಕ್ಕನ ತಂಗಿ ಏನೋ ಒಬ್ರು ಇದ್ರು. ಅದೊಂದು ಧರ್ಮಸ್ಥಳದ ಒಳಗೆ ಇರುವಂತ ಮುಳಿಕಾರ್ನಲ್ಲಿ ಅವರ ಮನೆ ಇರೋದು. ಧರ್ಮಸ್ಥಳದ ಜಾಗದಲ್ಲಿ ಅವರ ಮನೆ ಇರೋದು. ಅವರಿಗೆ ಡಿಕ್ಲರೇಷನ್ ಅಲ್ಲಿ ಆ ಜಾಗ ಆಗಿರೋದು. ಅವರಲ್ಲಿ ಜೀವನ ಕಟ್ಟಿಕೊಂಡಿದ್ರು. ದೇವಾನಂದ ಕಮ್ಯುನಿಸ್ಟ್ ಲೀಡ್ರು. ಅವರೊಟ್ಟಿಗೆ ವಿಷ್ಣುಮೂರ್ತಿ, ಬಿ ಎಂ ಭಟ್ರು ಮತ್ತು ಇತರ ಲೀಡರ್ಗಳು ಇದ್ದರು. ಆ ಕಾಲಘಟ್ಟದಲ್ಲಿ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೊಟ್ಟಿಗೆ ಅಲೈನ್ಸ್ ಮಾಡಿಕೊಂಡು ಕಮ್ಯುನಿಸ್ಟು ಪ್ರಬಲವಾಗಿ ಇತ್ತು. ಎಲ್ಲೂ ಬೇಕಾದ್ರೆ ನೋಡಿ, ಕಮ್ಯುನಿಸ್ಟು ಎಲ್ಲಿ ಒಂದು ಕಾಲದಲ್ಲಿ ಪ್ರಬಲವಾಗಿತ್ತ ಅದೇ ಪ್ಲೇಸಲ್ಲಿ ಈಗ ಬಿಜೆಪಿ ಪ್ರಬಲ ಆಗಿರೋದು. ಎಡಪಂಥೀಯರು ಮರೆಗೆ ಸರಿದ್ರು, ಬಲಪಂಥೀಯರು ಮುನ್ನೆಲೆಗೆ ಬಂದರು. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕಮ್ಯುನಿಸ್ಟ್ ಚಳವಳಿಯ ಅಷ್ಟು ದೊಡ್ಡ ಕಾವು ಇರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಕಾವು ಇತ್ತು ಈ ಹಿಂದೆ. ಯಾಕಂದ್ರೆ ಅಲ್ಲಿ ಭೂಮಾಲೀಕರ ವಿರುದ್ಧ ಹೋರಾಟಗಳು ಇಂಥದ್ದೆಲ್ಲ ಕಮ್ಯುನಿಸ್ಟರು ಮಾಡ್ತಾ ಇದ್ರು. ಹಾಗೆ ಧರ್ಮಸ್ಥಳದಲ್ಲಿಯೂ ಈ ಕಮ್ಯುನಿಸ್ಟರ ಚಳವಳಿ ಇದ್ದದ್ದು ಯಾಕಂತ ಹೇಳಿದರೆ, ವೀರೇಂದ್ರ ಹೆಗ್ಗಡೆ ಅವರನ್ನ, ಧರ್ಮಸ್ಥಳದ ಧರ್ಮಾಧಿಕಾರಿ ಅವರನ್ನ ವಿರೋಧಿಸಲಿಕ್ಕಂತೇಳಿಯೇ ಅವರಲ್ಲಿ ಅಸ್ತಿತ್ವವನ್ನು ಉಡ್ಕೊಂಡದ್ದು. ಕೆಲವರು ಹೇಳ್ತಾ ಇದ್ರು, ಧರ್ಮಸ್ಥಳದವರು ಎಲ್ಲರನ್ನು ಕಡಿದು ಕೊಂದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು. ಆದರೆ ಇವರು ಹೇಗೆ ಇಷ್ಟು ವರ್ಷದಲ್ಲಿ ಬದುಕಿದ್ದಾರೆ ಅಂತ ಹೇಳಿ, 40 ವರ್ಷಗಳಿಂದ 50 ವರ್ಷಗಳಿಂದ ಸತತವಾಗಿ ವಿರೋಧ ಮಾಡಿಕೊಂಡು ಬಂದವರು ಇನ್ನೂ ಜೀವಂತ ಇದ್ದಾರಲ್ಲ. ಅವರನ್ನು ಏನು ಧರ್ಮಸ್ಥಳದವರು ಮಾಡೇ ಇಲ್ಲಲ್ಲ, ಪ್ರಶ್ನೆ ಬರೋದು ಸಹಜ. ಆ ರೀತಿ ಇತ್ತು. ಈಗ ಪದ್ಮಲತಾ ಪ್ರಕರಣ ಏನಾಯ್ತು ಅಂತ ಹೇಳಿದ್ರೆ, ಆಗ ಮಂಡಲ ಪಂಚಾಯತ್ ಎಲೆಕ್ಷನ್ ಬಂತು. ಮೊದಲು ಪಂಚಾಯತ್ ಇತ್ತು. ಅದು ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ನಜೀರ್ ಸಾಬ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ 3 ಪಂಚಾಯತ್ಗಳನ್ನು ಸೇರಿಸಿ ಒಂದು ಮಂಡಲ ಪಂಚಾಯತ್ ಅಂತ ಆಯಿತು. ಆಗ ಧರ್ಮಸ್ಥಳದಲ್ಲಿ ಮಂಡಲ ಪಂಚಾಯತ್ ಚುನಾವಣೆಗಳು ಬಂತು. ಈಗ 3 ಸ್ತರಗಳಿವೆ: ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಂತೇಳಿ. ಆಗ ಮಂಡಲ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಅಂತ 2 ಸ್ತರಗಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದದ್ದು. ಇದರಲ್ಲಿ ಮಂಡಲ ಪಂಚಾಯತ್ನಲ್ಲಿ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಬೇಕು ಅಂತ ಒಂದು ಇದಾಯಿತು. ಅಲ್ಲಿಯವರೆಗೆ ಹೇಗಿತ್ತು ಅಂತ ಹೇಳಿದರೆ, ಅಲ್ಲೊಂದು ಪಂಚಾಯತ್ನಲ್ಲಿ ಒಂದು 23 ಏನೋ ವಾರ್ಡ್ ಇತ್ತು ಧರ್ಮಸ್ಥಳದಲ್ಲಿ. ಆ ವಾರ್ಡಲ್ಲಿ ಯಾರು ಸ್ವಲ್ಪ ವಿದ್ಯಾವಂತರಿದ್ದಾರೆ, ಯಾರು ಆ್ಯಕ್ಟಿವ್ ಇದ್ದಾರೆ, ಯಾರು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವವರಂತಿದ್ದಾರೆ, ಇಂಥವರನ್ನು ಆಯ್ಕೆ ಮಾಡಿ ಒಂದು ಲಿಸ್ಟನ್ನು ಕೊಂಡೋಗಿ ಕಾಮಂದರ ಹತ್ರ ಹೇಳುವುದು. ಸೊ ನಾವು ಇಂಥವ್ರನ್ನು ಆಯ್ಕೆ ಮಾಡಿದ್ದೇವೆ, ನಾವು ಅವರನ್ನು ಚುನಾವಣೆ ನಿಲ್ಲಿಸಿದ್ದೇವೆ, ಆಯಿತು ಅಂತ ಹೇಳ್ತಾರೆ. ಅದು ಯುನಾನಿಮಸ್ಲಿ ಆಯ್ಕೆ ಆಗ್ತಾ ಇತ್ತು. ಅವರೇ ಆಡಳಿತ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಧರ್ಮಸ್ಥಳ ಪಂಚಾಯತಿನ ಆದಾಯ ಇರುವುದೇ ಧರ್ಮಸ್ಥಳ ಕ್ಷೇತ್ರದಿಂದ, ಇಲ್ಲಂದ್ರೆ ಸರ್ಕಾರದಿಂದ ಬರಬೇಕು, ಅನುದಾನ ಬರಬೇಕು. ಆ ರೀತಿಯ ವ್ಯವಸ್ಥೆ ಇದ್ದದ್ದು. ಅಲ್ಲಿನ ಲಾಡ್ಜ್ಗಳಾಗಲಿ, ಅಲ್ಲಿನ ಅಂಗಡಿಗಳು, ಹೋಟೆಲ್ಗಳು, ಇದರಿಂದೆಲ್ಲ ಪಂಚಾಯತಿಗೆ ಇದು ಟ್ಯಾಕ್ಸ್ ಬರ್ತಾ ಇತ್ತು. ಅದರಿಂದಾಗಿ ಆ ಒಂದು ವ್ಯವಸ್ಥೆ ಇತ್ತು. ಈ 86 ಮಂಡಲ ಪಂಚಾಯತ್ ಚುನಾವಣೆ ಕಮ್ಯುನಿಸ್ಟ್ ಹೇಳಿದ್ರೆ ನಾವು ಸ್ಪರ್ಧೆ ಮಾಡ್ತೇವೆ ಅಂತ ಹೇಳಿ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ, ನಾವು ಸ್ಪರ್ಧೆ ಮಾಡ್ತೇವೆ. ಹಾಗೆ ಯಾರು ಬೇಡ ಅಂತ ಹೇಳಿದ್ರು ಸ್ಪರ್ಧೆ ಮಾಡಿದರು. ಇಂಥ ಸಂದರ್ಭದಲ್ಲೇ
ಉಜಿರೆ SDM ಕಾಲೇಜಿಗೆ ಹೋಗಿದ್ದಂಥ ಪದ್ಮಲತಾ ಕಾರ್ಯತರ್ಕದ ವಸಂತ ಎಂಬುವರ ಜೀಪಿನಲ್ಲಿ ಬಂದು ಡಿಸೆಂಬರ್ 27, 1986. ಅದೇ ಸಂದರ್ಭದಲ್ಲಿ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ, ಆಗ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಇತ್ತು, ಉಡುಪಿ ಸೇರಿ ಕಾಸರಗೋಡು, ಇಲ್ಲಿ ರಿಪ್ಪರ್ ಚಂದ್ರನ ಒಂದು ಬಾರಿ ದೊಡ್ಡ ದಾಂಧಲೆ ನಡೀತಿತ್ತು. ಯಾವುದು ರಿಪ್ಪರ್ ಚಂದ್ರನ ಒಬ್ಬ ದರೋಡೆಕೋರರ ತಂಡ ಒಂದು, ಅದು ಮನೆ ಮನೆಗೆ ನುಗ್ಗಿ ತಲೆ ಒಡೆದು ಬಂಗಾರ ದುಡ್ಡು ಎಲ್ಲವನ್ನು ಕಿತ್ಕೊಂಡು ಹೋಗ್ತಾ ಇತ್ತು. ಆಗ ಇಡೀ ಊರಲ್ಲೆಲ್ಲ ಇಡೀ ಜನ ಈ ಗ್ಯಾಂಗ್ ಬರ್ತದ ಅಂತಲೇ ಕಾಯ್ತಾ ಇದ್ದಂತ ಪರಿಸ್ಥಿತಿ ಇತ್ತು. ಒಟ್ಟು 18 ಕೇಸುಗಳನ್ನು ಮಾಡಿದ್ದಾರೆ ಆ ಟೈಮಲ್ಲಿ. ಅದರಲ್ಲಿ 5 ಮರ್ಡರ್ ಆಗಿದೆ, 1 ರೇಪ್ ಆಗಿದೆ, ಈ ರೀತಿ ಎಲ್ಲ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಆದದ್ದು. ಅದು ಅಕ್ಟೋಬರ್ 2ಕ್ಕೆ ಸ್ಟಾರ್ಟ್ ಆದ್ದು. ಇದು ಡಿಸೆಂಬರ್ ಅಲ್ಲಿ ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ, ಬರಲಿಲ್ಲ. ಮರುದಿವಸ ಸುದ್ದಿ ಆಯ್ತು ಊರಲ್ಲಿ, ದೇವಾನಂದರ ಮಗಳು ಬರಲಿಲ್ಲ ಅಂತ ಹೇಳಿ. ಅದರ ಮರು ದಿವಸ ಏನು ದೇವಾನಂದರು ಮಾತಾಡ್ತಾ ಇಲ್ಲ ಅಂತಾಯ್ತು. ಕಮಿಷನವರೆಲ್ಲ ಹೋಗಿ ಹೇಳಿದ್ರು, ನೀವು ಕಂಪ್ಲೇಂಟ್ ಒಂದು ಕೊಡಬೇಕು ಅಂತೇಳಿ. ಆಯ್ತು ಅಂತೇಳಿ ದೇವಾನಂದರು 3ನೇ ದಿವಸಕ್ಕೆ ಬೆಳ್ತಂಗಡಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟರು. ವಿಷ್ಣುಮೂರ್ತಿಯವರು ಇದ್ರು, BM ಭಟ್ರು, ಇವರೆಲ್ಲ ಸೇರಿ ಹೋಗಿ ದೂರು ಕೊಟ್ಟದ್ದು. ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಯಿತು. ಆಯ್ತಾ. ಆಗ ಪೊಲೀಸರ ತನಿಖೆಯಲ್ಲಿ ಕಾರ್ಯತರ್ಕದ ವಸಂತನ ಜೀಪಿನಲ್ಲಿ ಬಂದದಂತ ಗೊತ್ತಾಯಿತು. ವಸಂತನ ಹುಡುಕುವಾಗ ವಸಂತ ಇಲ್ಲ. ಊರಲ್ಲೆಲ್ಲ ಸುದ್ದಿ ಆಗಿದೆ, ವಸಂತನೊಟ್ಟಿಗೆ ಓಡಿ ಹೋಗಿದ್ದಾಳೆ ಅಂತ ಹೇಳಿ. ಕಾರ್ಯಕರ್ತ ಅಲ್ಲ, ಅವ ಕಾರ್ಯತರ್ಕ ಅಂತ ಒಂದು ಪ್ಲೇಸ್ ಇದೆ ಧರ್ಮಸ್ಥಳದಲ್ಲಿ. ತಡ್ಕ ಅಂತ ಕಾರ್ಯತರ್ಕ ಊರ ಹೆಸರದು. ಅಲ್ಲಿ ಅವನು ಜೀಪ್ ಡ್ರೈವರು, ಈಗಲೂ ಧರ್ಮಸ್ಥಳದಲ್ಲಿ ರಿಕ್ಷಾ ಡ್ರೈವರ್ ಈಗಲೂ. ಅವನೊಟ್ಟಿಗೆ ಓಡಿ ಹೋಗಿದ್ದಾಳೆ ಅಂತ ಸುದ್ದಿ ಆಯ್ತು. ಮತ್ತೆ ಪೊಲೀಸರು ಅವನನ್ನು ಹುಡುಕೋ ಅವ ಇಲ್ಲ. ಮತ್ತೆ ಪೊಲೀಸರಿಗೆ ಕನ್ಫರ್ಮ್ ಆಗ್ಬೇಕಲ್ಲ, ಹೌದಾ ಅಲ್ವಾ ಅಂತ, ಮಿಸ್ಸಿಂಗ್ ಹೇಗೆ ಏನಂತ ಹೇಳಿ. ಹಾಗೆ ಅವನನ್ನು ಹುಡುಕಿದ್ರು. ಮತ್ತೆ ಅವನ ಯಾರು ಸಂಬಂಧಿಕರು ಹೋಗಿ ವೇಣೂರ ಸಂಬಂಧಿಕರ ಮನೆಯಲ್ಲಿದ್ದಂತೆ ಅವನು ಧೈರ್ಯ ಮಾಡಿ ಕರ್ಕೊಂಡು ಬಂದ್ರು ಸ್ಟೇಷನ್ಗೆ. ಹೇಳಿದೆ, ನಂಗೆ ಗೊತ್ತಿಲ್ಲ ಸ್ವಾಮಿ, ನನ್ನೊಟ್ಟಿಗೆ ಇಲ್ಲ ಅವಳು. ನನ್ನೊಟ್ಟಿಗೆ ಜೀಪಲ್ಲಿ ಬಂದದಂತ ಅವಳು ಬಂದಲ್ಲಿ ಗೌರಿಮಾರ ಕಟ್ಟೆ ಹತ್ರ ಸಾಮಾನ್ಯವಾಗಿ ಇಳಿದಿದ್ದಾಳೆ. ಮತ್ತೆ ಅವಳಲ್ಲಿ ಕೆಳಗೆ ಅಲ್ಲಿಂದ ಮುಲಿಕಾರಿಗೆ ಅವಳ ಮನೆಗೆ ಹೋಗುವಂಥದ್ದು. ನಂಗೆ ಮತ್ತೆ ಅವಳಿಗೆ ಪರಿಚಯ ಇದೆ, ನಮ್ಮ ಜೀಪಲ್ಲಿ ಅವುಗಳು ಬರ್ತಾ ಇದ್ದಂತ ಹುಡುಗಿ. ಅದು ಜಸ್ಟ್ ಡ್ರಾಪ್ ತಗೊಂಡಿದ್ದು, ಅದು ಮಾಮೂಲಿಯಾಗಿ. ಅದು ಜೀಪ್ ಅಂದ್ರೆ ಇವಳಿಗಾಗಿ ಬಂದ ಜೀಪ್ ಏನಲ್ಲ, ಅದು ಬಾಕಿಯವರನ್ನ ಹತ್ತಿಸ್ಕೊಂಡು ಬರುವಂತ ಪ್ಯಾಸೆಂಜರ್ ಟ್ರಿಪ್ ಮಾಡುವಂತ ಜೀಪುಗಳು. ಅಲ್ಲಿ ರಿಕ್ಷಾಗಳು ಪ್ಯಾಸೆಂಜರ್ ಟ್ರಿಪ್ ಮಾಡ್ತವೆ. ಅದೇ ಜೀಪ್ ಅಲ್ಲಿ ಕೊನೆಯದಾಗಿ ಹತ್ತಿದ್ದು ಪದ್ಮಲತಾ ವಸಂತ ಅವರ ಜೀಪಲ್ಲಿ. ವೇದವಲ್ಲಿ ಪ್ರಕರಣದ ಜೊತೆಗೆ ಮತ್ತೊಂದು ಪ್ರಕರಣ ಚರ್ಚೆಯಲ್ಲಿದೆ, ಅದು ಪದ್ಮಲತಾ ಪ್ರಕರಣ. 1986ರಲ್ಲಿ ನಡೆದಂತಹ ಪ್ರಕರಣ. 86ರಲ್ಲಿ ಅವರು ಮಿಸ್ಸಿಂಗ್ ಆಗ್ತಾರೆ, 87ರಲ್ಲಿ ಅವರ ಶವ ಪತ್ತೆ ಆಗುತ್ತೆ. ಕರೆಕ್ಟ್ ಸರ್? ಸ್ಕೆಲ್ಟನ್. ಎಸ್. ಸೊ ಪದ್ಮಲತಾ ಪ್ರಕರಣ ಹೇಗ್ ನಡೀತು, ಏನಿದು ಪದ್ಮಲತಾ ಪ್ರಕರಣ, ಇದರ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನ ನಾವೀಗ ಕೇಳ್ತಾ ಹೋಗೋಣ ಮೋಹನ್ ಅವರಿಂದ. ಸರ್, ಏನಿದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಈ ವೇದವಲ್ಲಿ ಪ್ರಕರಣದ ಜೊತೆಗೆ ಪದ್ಮಲತಾ ಪ್ರಕರಣವು ಕೂಡ ಸಿಕ್ಕಾಪಟ್ಟೆ ಜೋರಾಗಿ ಕೇಳಿ ಬರುತ್ತೆ. ನೋಡಿ, ವೇದವಲ್ಲಿ ಪ್ರಕರಣ 79ರಲ್ಲಿ ಆಯ್ತು. ಅವರ ಹೇರಳೆಯವರು ಜೈಲಿಗೆ ಹೋದ್ರು, ಹೊರಗೆ ಬಂದರು. ಅದರ ನಂತರ ಆ ಕೇಸಲ್ಲೂ ಎಕ್ಕಿಟ್ಟಾದ್ರು. ಅದರ ನಂತರ ಅವರು ಬಂದು ಉಜಿರೆಯಲ್ಲಿ ಸುಮತಿಯನ್ನೇ ಇಟ್ಟುಕೊಂಡು ದಾಂಪತ್ಯ ಜೀವನವನ್ನು ನಡೆಸಿದ್ರು. ಆ ವಿಚಾರವನ್ನು ಯಾರೂ ಹೇಳುವುದಿಲ್ಲ. ಈಗ ಉಜಿರೆಯಲ್ಲಿ ನೀವು ಯಾರ ಹತ್ರ ಹೋಗಿ ಕೇಳಿದ್ರೆ ಆ ವಿಚಾರವನ್ನು ಹೇಳ್ತಾರೆ. ಅದು ಅಲ್ಲಿಗೆ ಮುಗಿಯಿತು. ಇವತ್ತಿಗೂ ಸಹ ಈ ಕಮ್ಯುನಿಸ್ಟ್ನವರು ವೇದವಲ್ಲಿ ಅಂತ ಹೇಳ್ತಾರೆ. ಅದೇ ರೀತಿ ಮತ್ತೊಂದು ಕಮ್ಯುನಿಸ್ಟ್ನವರ ಪಾಪದ ಕೂಸು ಅಂದ್ರೆ ಪದ್ಮಲತಾ. ಸ್ಥಳೀಯ ಕಮ್ಯುನಿಸ್ಟ್ ಮುಖಂಡ ದೇವಾನಂದ ಅವರ ಮಗಳು. ಅವರ ಅಣ್ಣ ರವಿ ಅಂತ ಇದ್ರು, ಮತ್ತೊಂದು ಅಕ್ಕನ ತಂಗಿ ಏನೋ ಒಬ್ರು ಇದ್ರು. ಅವ್ರದೊಂದು ಧರ್ಮಸ್ಥಳದ ಒಳಗೆ ಇರುವಂತ ಮುಳಿಕಾರ್ನಲ್ಲಿ ಅವರ ಮನೆ ಇರೋದು. ಧರ್ಮಸ್ಥಳದ ಜಾಗದಲ್ಲೇ ಅವರ ಮನೆ ಇರೋದು. ಅವರಿಗೆ ಡಿಕ್ಲರೇಷನ್ ಅಲ್ಲಿ ಆ ಜಾಗ ಆಗಿರೋದು. ಅವರಲ್ಲಿ ಜೀವನ ಕಟ್ಟಿಕೊಂಡಿದ್ರು. ದೇವಾನಂದ ಕಮ್ಯುನಿಸ್ಟ್ ಲೀಡ್ರು. ಅವರೊಟ್ಟಿಗೆ ವಿಷ್ಣುಮೂರ್ತಿ, BM ಭಟ್ರು ಮತ್ತೆ ಇತರ ಲೀಡರ್ಗಳು ಇದ್ರು. ಆ ಕಾಲಘಟ್ಟದಲ್ಲಿ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೊಟ್ಟಿಗೆ ಅಲೈನ್ಸ್ ಮಾಡಿಕೊಂಡು ಕಮ್ಯುನಿಸ್ಟ್ ಪ್ರಬಲವಾಗಿ ಇತ್ತು. ಎಲ್ಲೂ ಬೇಕಾದ್ರೆ ನೋಡಿ, ಕಮ್ಯುನಿಸ್ಟು ಎಲ್ಲಿ ಒಂದು ಕಾಲದಲ್ಲಿ ಪ್ರಬಲವಾಗಿತ್ತ, ಅದೇ ಪ್ಲೇಸಲ್ಲಿ ಈಗ BJP ಪ್ರಬಲ ಆಗಿರೋದು. ಎಡಪಂಥೀಯರು
ಮರೆಗೆ ಸರಿದ್ರು, ಬಲಪಂಥೀಯರು ಮುನ್ನೆಲೆಗೆ ಬಂದರು. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕಮ್ಯುನಿಸ್ಟ್ ಚಳವಳಿಯ ಅಷ್ಟು ದೊಡ್ಡ ಕಾವು ಇರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಕಾವು ಇತ್ತು ಈ ಹಿಂದೆ. ಯಾಕಂದ್ರೆ ಅಲ್ಲಿ ಭೂಮಾಲೀಕರ ವಿರುದ್ಧ ಹೋರಾಟಗಳು ಅಂಥದ್ದೆಲ್ಲ ಕಮ್ಯುನಿಸ್ಟರು ಮಾಡ್ತಾ ಇದ್ರು. ಹಾಗೆ ಧರ್ಮಸ್ಥಳದಲ್ಲಿಯೂ ಈ ಕಮ್ಯುನಿಸ್ಟರ ಚಳವಳಿ ಇದ್ದದ್ದು ಯಾಕಂತ ಹೇಳಿದರೆ, ವೀರೇಂದ್ರ ಹೆಗ್ಗಡೆ ಅವರನ್ನು, ಧರ್ಮಸ್ಥಳದ ಧರ್ಮಾಧಿಕಾರಿ ಅವರನ್ನು ವಿರೋಧಿಸಲಿಕ್ಕಂತೇಳಿಯೇ ಅವರಲ್ಲಿ ಅಸ್ತಿತ್ವವನ್ನು ಉಡ್ಕೊಂಡದ್ದು. ಕೆಲವರು ಹೇಳ್ತಾ ಇದ್ರು, ಧರ್ಮಸ್ಥಳದವರು ಎಲ್ಲರನ್ನು ಕಡಿದು ಕೊಂದರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದರು. ಆದರೆ ಇವರು ಹೇಗೆ ಇಷ್ಟು ವರ್ಷದಲ್ಲಿ ಬದುಕಿದ್ದಾರೆ ಅಂತ ಹೇಳಿ, 40 ವರ್ಷಗಳಿಂದ 50 ವರ್ಷಗಳಿಂದ ಸತತವಾಗಿ ವಿರೋಧ ಮಾಡಿಕೊಂಡು ಬಂದವರು ಇನ್ನೂ ಜೀವಂತ ಇದ್ದಾರಲ್ಲ, ಅವರನ್ನು ಏನು ಧರ್ಮಸ್ಥಳದವರು ಮಾಡೇ ಇಲ್ಲಲ್ಲ, ಪ್ರಶ್ನೆ ಬರೋದು ಸಹಜ. ಆ ರೀತಿ ಇತ್ತು. ಈಗ ಪದ್ಮಲತಾ ಪ್ರಕರಣ ಏನಾಯ್ತು ಅಂತ ಹೇಳಿದರೆ, ಆಗ ಮಂಡಲ ಪಂಚಾಯತ್ ಎಲೆಕ್ಷನ್ ಬಂತು. ಮೊದಲು ಪಂಚಾಯತ್ ಇತ್ತು, ಅದು ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ನಜೀರ್ ಸಾಬ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ 3 ಪಂಚಾಯತಿಗಳನ್ನು ಸೇರಿಸಿ ಒಂದು ಮಂಡಲ ಪಂಚಾಯತ್ ಅಂತ ಆಯಿತು. ಹಾಗೆ ಧರ್ಮಸ್ಥಳದಲ್ಲಿ ಮಂಡಲ ಪಂಚಾಯತ್ ಚುನಾವಣೆಗಳು ಬಂತು. ಈಗ 3 ಸ್ತರಗಳಿವೆ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಂತೇಳಿ. ಆಗ ಮಂಡಲ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಅಂತ 2 ಸ್ತರಗಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದದ್ದು. ಹಾಗೆ ಇದರಲ್ಲಿ ಮಂಡಲ ಪಂಚಾಯತ್ನಲ್ಲಿ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಬೇಕು ಅಂತ ಒಂದು ಇದಾಯಿತು. ಅಲ್ಲಿಯವರೆಗೆ ಹೇಗಿತ್ತು ಅಂತ ಹೇಳಿದರೆ, ಅಲ್ಲೊಂದು ಪಂಚಾಯತ್ನಲ್ಲಿ ಒಂದು 23 ವಾರ್ಡ್ ಇತ್ತು ಧರ್ಮಸ್ಥಳದಲ್ಲಿ. ಆ ವಾರ್ಡಲ್ಲಿ ಯಾರು ಸ್ವಲ್ಪ ವಿದ್ಯಾವಂತರಿದ್ದಾರೆ, ಯಾರು ಆ್ಯಕ್ಟಿವ್ ಇದ್ದಾರೆ, ಯಾರು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವವರಂತಿದ್ದಾರೆ, ಇಂಥವರನ್ನು ಆಯ್ಕೆ ಮಾಡಿ ಒಂದು ಲಿಸ್ಟನ್ನು ಕೊಂಡೋಗಿ ಕಾವಂದರ ಹತ್ರ ಹೇಳುವುದು. ಸೊ ನಾವು ಇಂಥವ್ರನ್ನು ಆಯ್ಕೆ ಮಾಡಿದ್ದೇವೆ, ನಾವು ಅವರನ್ನು ಚುನಾವಣೆ ನಿಲ್ಲಿಸಿದ್ದೇವೆ, ಆಯಿತು ಅಂತ ಹೇಳ್ತಾರೆ. ಅದು ಯುನಾನಿಮಸ್ಲಿ ಆಯ್ಕೆ ಆಗ್ತಾ ಇತ್ತು, ಅವರೇ ಆಡಳಿತ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಪಂಚಾಯತಿನ ಆದಾಯ ಇರುವುದೇ ಧರ್ಮಸ್ಥಳ ಕ್ಷೇತ್ರದಿಂದ, ಇಲ್ಲದ್ರೆ ಸರ್ಕಾರದಿಂದ ಬರಬೇಕು, ಅನುದಾನ ಬರಬೇಕು. ಆ ರೀತಿಯ ವ್ಯವಸ್ಥೆ ಇದ್ದದ್ದು. ಅಲ್ಲಿನ ಲಾಡ್ಜ್ಗಳಾಗಲಿ, ಅಲ್ಲಿನ ಅಂಗಡಿಗಳು, ಹೋಟೆಲ್ಗಳು, ಇದರಿಂದೆಲ್ಲ ಪಂಚಾಯತಿಗೆ ಇದು ಟ್ಯಾಕ್ಸ್ ಬರ್ತಾ ಇತ್ತು. ಅದರಿಂದಾಗಿ ಆ ಒಂದು ವ್ಯವಸ್ಥೆ ಇತ್ತು. ಈ 86 ಮಂಡಲ ಪಂಚಾಯತ್ ಚುನಾವಣೆ ಕಮ್ಯುನಿಸ್ಟ್ ಹೇಳಿದ್ರೆ ನಾವು ಸ್ಪರ್ಧೆ ಮಾಡ್ತೇವೆ ಅಂತ ಹೇಳಿ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ, ನಾವು ಸ್ಪರ್ಧೆ ಮಾಡ್ತೇವೆ. ಹಾಗೆ ಯಾರು ಬೇಡ ಅಂತ ಹೇಳಿದ್ರು ಸ್ಪರ್ಧೆ ಮಾಡಿದರು. ಇಂಥ ಸಂದರ್ಭದಲ್ಲಿ ಉಜಿರೆ SDM ಕಾಲೇಜಿಗೆ ಹೋಗಿದ್ದಂಥ ಪದ್ಮಲತಾ ಕಾರ್ಯತರ್ಕದ ವಸಂತ ಎಂಬುವರ ಜೀಪಿನಲ್ಲಿ ಬಂದಳು ಡಿಸೆಂಬರ್ 27, 1986. ಅದೇ ಸಂದರ್ಭದಲ್ಲಿ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ, ಆಗ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಇತ್ತು, ಉಡುಪಿ ಸೇರಿ ಕಾಸರಗೋಡು, ಇಲ್ಲಿ ರಿಪ್ಪರ್ ಚಂದ್ರನ ಒಂದು ಬಾರಿ ದೊಡ್ಡ ದಾಂಧಲೆ ನಡೀತಿತ್ತು. ಯಾವುದು ರಿಪ್ಪರ್ ಚಂದ್ರನ ಒಬ್ಬ ದರೋಡೆಕೋರರ ತಂಡ ಒಂದು, ಅದು ಮನೆಗೆ ನುಗ್ಗಿ ತಲೆ ಒಡೆದು ಬಂಗಾರ, ದುಡ್ಡು ಎಲ್ಲವನ್ನು ಕಿತ್ಕೊಂಡು ಹೋಗ್ತಾ ಇತ್ತು. ಆಗ ಇಡೀ ಊರಲ್ಲೆಲ್ಲ ಇಡೀ ಜನ ಈ ಗ್ಯಾಂಗ್ ಬರ್ತದಂತಲೇ ಕಾಯ್ತಾ ಇದ್ದಂಥ ಪರಿಸ್ಥಿತಿ ಇತ್ತು. ಒಟ್ಟು 18 ಕೇಸುಗಳನ್ನು ಮಾಡಿದ್ದಾರೆ ಆ ಟೈಮಲ್ಲಿ. ಅದರಲ್ಲಿ 5 ಮರ್ಡರ್ ಆಗಿದೆ, 1 ರೇಪ್ ಆಗಿದೆ, ಈ ರೀತಿ ಎಲ್ಲ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಆದದ್ದು. ಅದು ಅಕ್ಟೋಬರ್ 2ಕ್ಕೆ ಸ್ಟಾರ್ಟ್ ಆದ್ದು. ಇದು ಡಿಸೆಂಬರಲ್ಲಿ ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ, ಬರಲಿಲ್ಲ. ಮರುದಿವಸ ಸುದ್ದಿ ಆಯಿತು ಊರಲ್ಲಿ, ದೇವಾನಂದರ ಮಗಳು ಬರಲಿಲ್ಲ ಅಂತೇಳಿ. ಅದರ ಮರು ದಿವಸ ಏನು ದೇವಾನಂದರು ಮಾತಾಡ್ತಾ ಇಲ್ಲ ಅಂತಾಯಿತು. ಕಮಿಷನವರೆಲ್ಲ ಹೋಗಿ ಹೇಳಿದರು, ನೀವು ಕಂಪ್ಲೇಂಟ್ ಒಂದು ಕೊಡಬೇಕು ಅಂತೇಳಿ. ಆಯಿತು ಅಂತೇಳಿ ದೇವಾನಂದರು 3ನೇ ದಿವಸಕ್ಕೆ ಬೆಳ್ತಂಗಡಿಗೆ ಪೊಲೀಸ್ ಸ್ಟೇಷನಿಗೆ ಹೋಗಿ ದೂರು ಕೊಟ್ಟರು. ವಿಷ್ಣುಮೂರ್ತಿಯವರು ಇದ್ದರು, BM ಭಟ್ರು, ಇವರೆಲ್ಲ ಸೇರಿ ಹೋಗಿ ದೂರು ಕೊಟ್ಟದ್ದು. ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಯಿತು. ಓಕೆ, ಆಯಿತಾ. ಆಗ ಪೊಲೀಸರ ತನಿಖೆಯಲ್ಲಿ ಕಾರ್ಯತರ್ಕದ ವಸಂತನ ಜೀಪಿನಲ್ಲಿ ಬಂದದಂತ ಗೊತ್ತಾಯಿತು. ವಸಂತನ ಹುಡುಕುವಾಗ ವಸಂತ ಇಲ್ಲ. ಊರಲ್ಲೆಲ್ಲ ಸುದ್ದಿ ಆಗಿದೆ, ವಸಂತನೊಟ್ಟಿಗೆ ಓಡಿ ಹೋಗಿದ್ದಾಳೆ ಅಂತೇಳಿ. ಕಾರ್ಯಕರ್ತ ಅಲ್ಲ, ಅವ ಕಾರ್ಯತರ್ಕ ಅಂತ ಒಂದು ಪ್ಲೇಸ್ ಇದೆ ಧರ್ಮಸ್ಥಳದಲ್ಲಿ. ತಡ್ಕ ಅಂತ ಕಾರ್ಯತರ್ಕ ಊರ ಹೆಸರದು. ಅಲ್ಲಿ ಅವ್ನು ಜೀಪ್ ಡ್ರೈವರು, ಈಗಲೂ ಧರ್ಮಸ್ಥಳದಲ್ಲಿ ರಿಕ್ಷಾ ಡ್ರೈವರು ಈಗಲೂ. ಅವನೊಟ್ಟಿಗೆ ಓಡಿ ಹೋಗಿದ್ದಾಳೆ ಅಂತ ಸುದ್ದಿ ಆಯ್ತು. ಮತ್ತೆ ಪೊಲೀಸರು ಅವನನ್ನು ಹುಡುಕೋ ಅವ ಇಲ್ಲ. ಮತ್ತೆ ಪೊಲೀಸರಿಗೆ ಕನ್ಫರ್ಮ್ ಆಗ್ಬೇಕಲ್ಲ, ಹೌದಾ ಅಲ್ವಾ ಅಂತ, ಮಿಸ್ಸಿಂಗ್ ಹೇಗೆ ಏನಂತ ಹೇಳಿ.
ಹಾಗೆ ಅವನನ್ನು ಹುಡುಕಿದ್ರು. ಮತ್ತೆ ಅವನ ಯಾರು ಸಂಬಂಧಿಕರು ಹೋಗಿ ವೇಣೂರ ಸಂಬಂಧಿಕರ ಮನೆಯಲ್ಲಿದ್ದಂತೆ ಅವನು ಧೈರ್ಯ ಮಾಡಿ ಕರ್ಕೊಂಡು ಬಂದರು ಸ್ಟೇಷನ್ಗೆ. ಹೇಳಿದೆ, ನಂಗೆ ಗೊತ್ತಿಲ್ಲ ಸ್ವಾಮಿ, ನನ್ನೊಟ್ಟಿಗೆ ಇಲ್ಲ ಅವಳು. ನನ್ನೊಟ್ಟಿಗೆ ಜೀಪಲ್ಲಿ ಬಂದದ್ದು ಅವಳು. ಬಂದು ಅಲ್ಲಿ ಗೌರಿಮರ ಕಟ್ಟೆ ಹತ್ರ ಸಾಮಾನ್ಯವಾಗಿ ಇಳಿದಿದ್ದಾಳೆ. ಮತ್ತೆ ಅವಳಲ್ಲಿ ಕೆಳಗೆ ಅಲ್ಲಿಂದ ಮುಲಿಕಾರಿಗೆ ಅವಳ ಮನೆಗೆ ಹೋಗುವಂಥದ್ದು. ನಂಗೆ ಮತ್ತೆ ಅವಳಿಗೆ ಪರಿಚಯ ಇದೆ, ನಮ್ಮ ಜೀಪಲ್ಲಿ ಯಾವಾಗಲೂ ಬರ್ತಾ ಇದ್ದಂತ ಹುಡುಗಿ. ಅದು ಜಸ್ಟ್ ಡ್ರಾಪ್ ತಗೊಂಡಿದ್ದು, ಅದು ಮಾಮೂಲಿಯಾಗಿ ಅದು ಜೀಪ್ ಅಂದ್ರೆ ಇವಳಿಗಾಗಿ ಬಂದ ಜೀಪ್ ಏನಲ್ಲ, ಅದು ಬಾಕಿಯವರನ್ನ ಹತ್ತಿಸ್ಕೊಂಡು ಬರುವಂತ ಪ್ಯಾಸೆಂಜರ್ ಟ್ರಿಪ್ ಮಾಡ್ತಾರೆ, ಪ್ಯಾಸೆಂಜರ್ ಟ್ರಿಪ್ ಮಾಡುವಂತ ಜೀಪುಗಳು. ಅಲ್ಲಿ ರಿಕ್ಷಾಗಳು ಪ್ಯಾಸೆಂಜರ್ ಟ್ರಿಪ್ ಮಾಡ್ತವೆ. ಅದೇ ಜೀಪ್ ಅಲ್ಲಿ ಕೊನೆಯದಾಗಿ ಹತ್ತಿದ್ದು ಪದ್ಮಲತಾ ವಸಂತ್ ಅವ್ರ ಜೀಪ್ ಅಲ್ಲಿ. ವಸಂತ್ ಅವ್ರ ಜೀಪ್ ಅಲ್ಲಿ. ಓಕೆ.